ತಿರುಚುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ. 2-3 ದಿನಗಳಲ್ಲಿ ಭಾರತಾದ್ಯಂತ ಕಾಂಗ್ರೆಸ್ ಸರ್ಕಾರ ಅಥವಾ ಮಹಿಳಾ ಯೂತ್ ಕಾಂಗ್ರೆಸ್ ಅಥವಾ ಯೂತ್ ಕಾಂಗ್ರೆಸ್ನವರು ಪ್ರತಿಭಟನೆ ದೇಶಾದ್ಯಂತ ನಡೆಸ್ತಿದ್ದಾರೆ. ಯಾಕೆ ಅಂತಂದರೆ ಲೋಕಸಭೆಯಲ್ಲಿ ಈಗ ಮೊನ್ನೆ ತಾನೇ ಈ ಒಂದು ಡಿಲಿಮಿಟೇಷನ್ನ ಇಟ್ಕೊಂಡು ಮಹಿಳಾ ರಿಸರ್ವೇಷನ್ 33% ರಿಸರ್ವೇಷನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತಂದರು. ಇದು ಅನ್ಯಾಯ, ಅಕ್ರಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಡಿಲಿಮಿಟೇಷನ್ ಅನ್ನೋದು ಈಗಿನ ಮಾತಲ್ಲ, ಅದು ಈಗ ಸ್ಟಾರ್ಟ್ ಆಗಿದೆ. ಚುನಾವಣೆ ಯಾವುದದು ಸೆನ್ಸಸ್ ಸ್ಟಾರ್ಟ್ ಆಗಿದೆ, ಅದಿನ್ನು ನೆಕ್ಸ್ಟ್ ಇಯರ್ಗೆ ಅದು ಇಂಪ್ಲಿಮೆಂಟ್ ಆಗೋದು. ಏನು 2023ರಲ್ಲಿ ಸರ್ವಾನುಮತಗಳಿಂದ 2 ಸಭೆಗಳಲ್ಲಿ, ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಅಂಗೀಕಾರ ಆದಂತಹ ಈ ಮಹಿಳಾ ಮೀಸಲಾತಿ 33% ಮೀಸಲಾತಿ ಮಸೂದೆಯನ್ನು ಈಗಲೇ ಇಂಪ್ಲಿಮೆಂಟ್ ಮಾಡಬೇಕು. ಮತ್ತೆ ಮೋದಿ ಸರ್ಕಾರಕ್ಕೆ ಯಾವ ರೀತಿಯಾದಂಥ ನೈತಿಕತೆ ಇದೆ? ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು 2033ರಲ್ಲಿ ಹೇಳಿದ್ರು, ಈಗ ನೋಡಿದ್ರೆ ಡಿಲಿಮಿಟೇಷನ್ನ ಲಿಂಕ್ ಮಾಡ್ತಿದ್ದಾರೆ. ಇದು ಯಾವ ನ್ಯಾಯ? ಅಂದರೆ ಇದು ಒಂದು ಚುನಾವಣೆ ಗಿಮಿಕ್ ಅಂತ ಹೇಳ್ಬೋದು ನಾವು. ಇಷ್ಟು ವರ್ಷಗಳಿಂದ ಇಷ್ಟು ತಿಂಗಳು ಬೇಕಾಗಿತ್ತ? 2023 ಹೋಗಿ ಎಷ್ಟು ತಿಂಗಳಾಯಿತು? ಸುಮಾರು 40 ತಿಂಗಳಾಗ್ತಿದೆ. 40 ತಿಂಗಳಿಂದ ಏನು ಮಾಡ್ತಿದ್ರು? ಈ ಚುನಾವಣೆ ಏನು ಮುಂಬರುವ ಲೋಕಸಭೆ ಚುನಾವಣೆಯನ್ನು ಮುಂದಿಟ್ಕೊಂಡು ಮತ್ತೆ ಏನು ತಮಿಳುನಾಡು ಮತ್ತು ಪಾಂಡಿಚೇರಿ, ವೆಸ್ಟ್ ಬೆಂಗಾಲ್ ಈ ಒಂದು ಚುನಾವಣೆಗಳನ್ನು ಮುಂದೆ ಇಟ್ಕೊಂಡು ಈ ಒಂದು ಆಟ ಆಡ್ತಿದೆ ಅಂತ ಹೇಳಿ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ಸೊ ಈಗ ಮಾಡೋದು ತಪ್ಪು, ನಮ್ಮ ದೇಶದ ಮಹಿಳೆಯರಿಗೆ ಮಾಡ್ತಾ ಇರೋದು ಅನ್ಯಾಯ ಅಂತ ಹೇಳಿ ನಾವೆಲ್ಲ ಒಕ್ಕರಳಿಯಿಂದ ಈ ಒಂದು ಪ್ರತಿಭಟನೆಯನ್ನು, ರಾಜ್ಯ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಸರ್. ನೇತೃತ್ವದಲ್ಲಿ ಕೆಪಿಸಿಸಿ ಕಚೇರಿ ಭಾಗದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡಿದ್ದೀವಿ. ಯಾತಕ್ಕೋಸ್ಕರ ಅಂತಂದರೆ ಈ ಮಹಿಳಾ ಮೀಸಲಾತಿ 33% ಮಹಿಳಾ ಮೀಸಲಾತಿಯನ್ನು 2023ರಲ್ಲಿ ಏನು BJP ಸರ್ಕಾರ, ಮೋದಿ ಸರ್ಕಾರ ಸರ್ವಾನುಮತಗಳಿಂದ ಅಂಗೀಕಾರಗೊಂಡಿತು. ಯಾವುದೇ ಒಂದು ಪಕ್ಷ ಕೂಡ ವಿರೋಧ ವ್ಯಕ್ತಪಡಿಸಿರಲಿಲ್ಲ. ಸುಮಾರು ಈಗ 2023ರಿಂದ ಇಲ್ಲಿವರೆಗೆ 40 ತಿಂಗಳಾಗ್ತಿದೆ, ಇಲ್ಲಿವರೆಗೂ ಇಂಪ್ಲಿಮೆಂಟ್ ಮಾಡಲಿಲ್ಲ. ಈಗ ಹೇಳ್ತಿದ್ದಾರೆ ವಿರೋಧ ಪಕ್ಷದವರು ನಮಗೆ ಇಂಪ್ಲಿಮೆಂಟ್ ಮಾಡಕ್ಕೆ ಬಿಡ್ತಿಲ್ಲ, ಅಥವಾ ವಿರೋಧ ಪಕ್ಷದವರು ನಮಗೆ ವಿರೋಧವಾಗಿದ್ದಾರೆ, ಸರ್ವಾನುಮತ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. 2023ರಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾಗಿದ್ದಂಥ ಮಸೂದೆಯನ್ನು ಇಲ್ಲಿವರೆಗೂ ಯಾಕೆ ಮಾಡಲಿಲ್ಲ? ಯಾಕೆ ಜಾರಿಗೆ ಮಾಡಲಿಲ್ಲ? ಅಂದರೆ ಮಹಿಳೆಯರನ್ನ ಅವರ ಮನಸ್ಸನ್ನು ಗೆಲ್ಲೋದಕ್ಕೆ ಸುಮ್ಮನೆ ಮಾಡಿದ್ರ BJP ಸರ್ಕಾರ 2023ರಲ್ಲಿ ಮಹಿಳಾ ಮೀಸಲಾತಿ 33% ತರಬೇಕು ಅಂತ ಇದೇ ಇರಬೇಕು. ಯಾಕಂದರೆ ಈ BJP ಸರ್ಕಾರ, ಮೋದಿ ಸರ್ಕಾರ ಏನಿದೆ, ಪ್ರತಿ 5 ವರ್ಷಗಳ ಒಮ್ಮೆ ಇಲ್ಲದ ಸಲ್ಲದ ಮಾತುಗಳನ್ನು ಹೇಳಿ, ಕ್ಷುಲ್ಲಕ ಕಾರಣಗಳನ್ನು ಹೇಳಿ, ಧರ್ಮಗಳ ಮಧ್ಯೆ ಏನು ಅಶಾಂತಿಯನ್ನು ಮೂಡಿಸಿ, ದೇಶದಲ್ಲಿ ಅಶಾಂತಿಯನ್ನು ಮೂಡಿಸಿ, ಜನಗಳ ಮಧ್ಯೆ ಅಶಾಂತಿಯನ್ನು ಮೂಡಿಸಿ ಅಧಿಕಾರಕ್ಕೆ ಬರ್ತಿದ್ದಾರೆ. ಇನ್ನೇನು 5 ವರ್ಷ ಹತ್ರ ಬರ್ತಿದೆ ಅಂದಾಗ ಮೈಂಡ್ ಟ್ರಿಕ್ಸ್ ಯೂಸ್ ಮಾಡ್ತಾರೆ. 2014ರಲ್ಲಿ ನಮಗೆಲ್ಲ ಗೊತ್ತಿದ್ದಂಗೆ ಏನು ಮೋದಿ ಅವರು ಪ್ರಚಾರಕ್ಕೆ ಬಂದಾಗ, ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ್ಲಿಂದ ಇಷ್ಟು ವರ್ಷಗಳಿಂದ ಏನು ಪೆಟ್ರೋಲ್ ಜಾಸ್ತಿ ಆಗಿಬಿಟ್ಟಿದೆ, ಡೀಸೆಲ್ ಜಾಸ್ತಿ ಆಗಿಬಿಟ್ಟಿದೆ, ಗ್ಯಾಸ್ ಬೆಲೆ ಜಾಸ್ತಿ ಆಗಿಬಿಟ್ಟಿದೆ, ಕಪ್ಪು ಹಣ ಬೇರೆ ದೇಶಕ್ಕೆ ಹೋಗಿ, ನಮ್ಮ ದೇಶದ ಕಪ್ಪು ಹಣ ಬೇರೆ ದೇಶಕ್ಕೆ ಹೋಗಿದೆ, ನೀವು ನನ್ನ ಅಧಿಕಾರಕ್ಕೆ ತಂದರೆ ಬೇರೆ ದೇಶದ ಕಪ್ಪು ಹಣವನ್ನು ನಮ್ಮ ದೇಶಕ್ಕೆ ತರ್ತೀನಿ, ಬಡತನ ಮುಕ್ತ ರಾಷ್ಟ್ರ ಮಾಡ್ತೀನಿ, ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಈ ಬೆಲೆಗಳನ್ನು ಕಮ್ಮಿ ದರದಲ್ಲಿ ನಾನು ಸಿಗೋ ಹಾಗೆ ಮಾಡ್ತೀನಿ, ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹಾಗೆ ಹೀಗೆ ಅಂತ ಹೇಳಿ ನಮ್ಮ ಜನಗಳನ್ನು ಏನು ಮಾನಸಿಕವಾಗಿ ಅವರ ಮನಸ್ಸನ್ನು ಗೆದ್ದು ಈಗ ಎಷ್ಟು ವರ್ಷಗಳಾಯಿತು? 12 ವರ್ಷಗಳಾದರೂ ಕೂಡ ಯಾವುದೇ ರೀತಿಯಾದಂಥ ಬದಲಾವಣೆಗಳಾಗಲಿಲ್ಲ. ಪೆಟ್ರೋಲ್ ಬೆಲೆ ಕಮ್ಮಿ ಆಯ್ತಾ? ಬಂಧುಗಳ ಡೀಸೆಲ್ ಬೆಲೆ ಕಮ್ಮಿ ಆಯ್ತಾ? ಮಹಿಳೆಯರಿದ್ರಲ್ಲಿ ಎಲ್ಲಾನು ಗ್ಯಾಸ್ ಬೆಲೆ ಎಷ್ಟಾಗಿದೆ ಇವತ್ತು? ಆವಾಗ 350-360 ಇದ್ದಂಥ ಗ್ಯಾಸ್ ಬೆಲೆ ಇವತ್ತು 1000 ಎಷ್ಟಾಗಿದೆ? 1100 ರೂಪಾಯಿ ಆಗಿದೆ. ಕಡಿಮೆ ಮಾಡಿದಾರಾ? ಹಾಗಾದ್ರೆ ಇವ್ರು ನಮ್ಮ ಜೊತೆ ಏನು ಆಟಾಡ್ತಿದಾರ? ಅವ್ರು ಹೇಳಿದ ಮಾತು ನಡ್ಕೋಬೇಕಾಗಿತ್ತು ತಾನೆ. ಅಂದ್ರೆ ಇವರ ಸರ್ಕಾರ ಇರಬೇಕು ಅಂತೇಳಿ ನಮ್ಮ ಜನರ ಜೊತೆ ಆಟ ಆಡ್ತಾ ಇದ್ದಾರೆ. ಇನ್ನು 2019 ತಗೊಂಡಾಗ ಪುಲ್ವಾಮಾ ಅಟ್ಯಾಕ್ ಒಂದು ಘಟನೆಯನ್ನ ಇಟ್ಕೊಂಡು ನಾವೇ ದೇಶಭಕ್ತರು, ನಾವು ದೇಶವನ್ನ ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಇಲ್ಲದ ಸಲ್ಲದ ಮಾತುಗಳನ್ನ ಹೇಳಿದ್ರು. ಇವರು ದೇಶಭಕ್ತರು ಅನ್ನೋದಕ್ಕೆ ಸ್ವತಂತ್ರ ಸಂಗ್ರಾಮದಲ್ಲಿ ಯಾರಾದ್ರೂ ಪಾಲ್ಗೊಂಡಿದ್ದಾರಾ? ಬ್ರಿಟಿಷರ ಬೂಟ್ ಕಾಲೇ ತಿಂದಿದಾರಾ? ಜೈಲ್ ಸೇರಿದಾರಾ? ಮತ್ತೆ ಇವ್ರು ದೇಶಭಕ್ತರಾಗೋಕೆ ಹೇಗೆ ಸಾಧ್ಯ? ದೇಶಭಕ್ತರಾದ್ರೆ ಸ್ವತಂತ್ರ ಸಂಗ್ರಾಮದಲ್ಲಿ ಪಾಲ್ಗೊಳ್ಬೇಕಲ್ವಾ?
ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿರ್ಬೇಕಲ್ಲ. ಇವರ ಪಕ್ಷದಿಂದ ಯಾರಾದ್ರೂ ಇದ್ದಾರಾ? ಮತ್ತೆ ಹೇಗೆ ಇವರು ದೇಶಭಕ್ತರಾಗಕ್ಕೆ ಸಾಧ್ಯ? 2019 ಚುನಾವಣೆಯನ್ನು ಕೂಡ ಏನು ಈ ಒಂದು ಪುಲ್ವಾಮಾ ಅಟ್ಯಾಕ್ ಈ ಘಟನೆಯನ್ನ ಮುಂದಿಟ್ಕೊಂಡು ನಾವು ದೇಶಭಕ್ತರು, ಬೇರೆ ಪಕ್ಷದವರು ದೇಶದ ವಿರೋಧಿಗಳ ಅಂತ ಹೇಳಿ ಜನಗಳಿಗೆ ಇಲ್ಲದ ಸಲ್ಲದ ಮಾತುಗಳನ್ನ ಹೇಳಿ ಏನ್ ಮಾಡಿದ್ರು, ಮತ್ತೆ ಅಧಿಕಾರಕ್ಕೆ ಬಂದ್ರು. ಇನ್ನು 2024ರಲ್ಲಿ ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ ಅಶಾಂತಿಯನ್ನ ಮೂಡಿಸಿ, ಭೇದ ಭಾವಗಳನ್ನ ಮೂಡಿ ದೇಶದಲ್ಲಿ ಅಶಾಂತಿಯನ್ನ ಕಲಕಿ ಒಂದು ಧರ್ಮದ ಆಧಾರದ ಮೇಲೆ ಅಧಿಕಾರಕ್ಕೆ ಬಂದ್ರು ಅಲ್ವಾ? ಧರ್ಮದ ಆಧಾರದ ಮೇಲೆ ಅಧಿಕಾರಕ್ಕೆ ಬಂದ್ರು. ಏನು ಇಂಪ್ಲಿಮೆಂಟ್ಸ್ ಇಲ್ಲಿವರೆಗೂ ಮಹಿಳಾ ಸಬಲೀಕರಣಗಳು ಆಗ್ಲೇ ಇಲ್ಲ. ಮಹಿಳಾ ಸಬಲೀಕರಣ ಅಲ್ಲ, ಯಾವ ಸಬಲೀಕರಣನೂ ಆಗಲಿಲ್ಲ, ಎಂಪ್ಲಾಯ್ಮೆಂಟ್ ಆಗಲಿಲ್ಲ, ಇನ್ನೊಂದು ಏನೂ ಆಗಲಿಲ್ಲ. ಇದ್ದಂಥ ಗೌರ್ಮೆಂಟ್ ಎಂಪ್ಲಾಯೀಸ್ಗಳನ್ನ, ಗೌರ್ಮೆಂಟ್ ಸೆಕ್ಟರ್ಸ್ನೆಲ್ಲ ಕೂಡ ಏನು ಮಾಡಿದ್ರು, ಪ್ರೈವೇಟೈಸೇಷನ್ ಮಾಡಿದ್ರು. ಪ್ರೈವೇಟೈಸೇಷನ್ ಮಾಡಿದ್ರೆ SC ST OBC ಅವ್ರು ಎಲ್ಲಿ ಹೋಗ್ಬೇಕು? ಕಾಂಪೀಟ್ ಮಾಡಕ್ ಆಗುತ್ತಾ? ಇಲ್ಲ. ಯಾಕೆ ಮಾಡಿದ್ರು ಅಂದ್ರೆ ಇವರ ಒಂದು ಹುನ್ನಾರನೇ ಬೇರೆ ಇದೆ. ಇವರಿಗೇನು ಮೊದಲನೇ ಸ್ಥಿತಿಯಲ್ಲೇ ಹೋಗ್ಬೇಕು. ಭಾರತದ ಏನು ಈ ಜನಾಂಗ ಇದ್ದಾರೆ, SC ST OBC ಮಹಿಳೆಯರು, ಅಲ್ಪಸಂಖ್ಯಾತರು ಯಾವುದೇ ಒಂದು ಒಳ್ಳೆ ಹುದ್ದೆಗಳಲ್ಲಿ ಇರಬಾರ್ದು. ಈ ಒಂದು ಪ್ರೈವೇಟೈಸೇಷನ್ ಮಾಡಿದ್ರೆ ಎಲ್ಲ ಗೌರ್ಮೆಂಟ್ ಸೆಕ್ಟರ್ಗಳು ಪ್ರೈವೇಟೈಸೇಷನ್ ಆದ್ರೆ ಅವರೆಲ್ಲ ಮತ್ತೆ ಹೊರಗಡೆ ಬರ್ತಾರೆ. ನೆಕ್ಸ್ಟ್ ಜನರೇಷನ್ಗೆ ಎಂಪ್ಲಾಯ್ಮೆಂಟ್ ಸಿಗ್ಲಿಲ್ಲ ಅಂದ್ರೆ ಏನಾಗ್ತಾರೆ? ಯಥಾಸ್ಥಿತಿ ಮತ್ತೆ ಕೆಲಸಗಳು ಸಿಗದಿರಾ ಏನಾಗ್ತಾರೆ? ಹಿಂದಿನ ಸ್ಥಿತಿಗೆ ಹೋಗ್ಲಿ. ಚುನಾವಣೆ ಕಾರ್ಯತಂತ್ರ ಅಂತೀರಾ? ಹೌದು, ಇದು ಒಂದು ಚುನಾವಣೆ ಮುಂದೆ ಬರ್ತಿದೆ, ಹಾಗಾಗಿನೇ ಈ ಒಂದು ಟ್ರಿಕ್ ಆಡ್ತಿದ್ದಾರೆ. ನೀವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿಲ್ವಾ ಕಾಂಗ್ರೆಸ್ಗೆ? ಅರ್ಥ ಮಾಡಕ್ ಸಾಧ್ಯ ಆಗಿದೆ ಸರ್. ಯಾಕೆ ಆಗ್ತಿಲ್ಲ? ಕಾಂಗ್ರೆಸ್ ಗೌರ್ಮೆಂಟು ಏನು ಮಹಿಳಾ ಪರ ಇದ್ದಿದ್ದಕ್ಕೋಸ್ಕರನೇ 33% ಮಹಿಳಾ ಮೀಸಲಾತಿಯನ್ನ ಮಾಡ್ತಾ ಇದೀವಿ. ನಮ್ಮ ಜನಗಳು ಏನಂತಂದ್ರೆ ಧರ್ಮ ಅಂತ ಮುಂದೆ ಹೋಗ್ತಿದ್ದಾರೆ. ಇದು ಯಾಕಂದ್ರೆ ಭಾರತ ದೇಶ ಪ್ರಜಾಪ್ರಭುತ್ವ ದೇಶ. ಇಲ್ಲಿ ಪ್ರತಿಯೊಬ್ಬರಿಗೂ ಬದುಕುವ ಅವಕಾಶ ಇದೆ. ಇಲ್ಲಿ ಪ್ರತಿಯೊಬ್ಬರು ಸಮಾನರು. ಪ್ರತಿ ಧರ್ಮ, ಹಿಂದೂ ಧರ್ಮ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲಾ ಧರ್ಮಗಳು ಸಮ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಎಲ್ಲಾರನ್ನೂ ಒಟ್ಟುಗೂಡಿಸ್ತಾ ಇದೆ. ಇದು ಜಾತ್ಯತೀತ ರಾಷ್ಟ್ರ. ಸಂವಿಧಾನ, ಭಾರತದ ಸಂವಿಧಾನ ಪ್ರತಿಯೊಬ್ಬರಿಗೂ, ಪ್ರತಿ ಧರ್ಮಕ್ಕೂ ಕೂಡ ಒಂದು ಈಕ್ವಲ್ ಸ್ಟೇಟಸ್ ಕೊಟ್ಟಿದೆ. ಪ್ರತಿಯೊಬ್ಬರಿಗೂ ಬದುಕುವ ಅವಕಾಶ ಕೊಟ್ಟಿದೆ. ಯಾಕಂದ್ರೆ ಜನಗಳು ಇಷ್ಟು ವರ್ಷಗಳಿಂದ ಕೊಟ್ಟಂತ ಕಾಂಗ್ರೆಸ್, ಈಗ ಎಜುಕೇಶನ್ ಆಗಿರ್ಬೋದು, ಫ್ರೀ ಎಜುಕೇಶನ್ ಯಾರು ಕೊಟ್ರು? ಕಾಂಗ್ರೆಸ್ ಗೌರ್ಮೆಂಟ್ ಕೊಟ್ರು. ಫ್ರೀ ಆರೋಗ್ಯ ಏನು ಹಾಸ್ಪಿಟಲ್ಸ್, ಗೌರ್ಮೆಂಟ್ ಹಾಸ್ಪಿಟಲ್ ಯಾರು ಕೊಟ್ರು? ಕಾಂಗ್ರೆಸ್ ಸರ್ಕಾರ. ಫ್ರೀ ಮನೆಗಳನ್ನ, ಉಚಿತ ಮನೆಗಳನ್ನ ಯಾರು ಕೊಟ್ರು? ಎಲ್ಲಾನು ಕಾಂಗ್ರೆಸ್ ಕೊಟ್ಟಿರೋವಾಗ ಕಾಂಗ್ರೆಸ್ ಮಾಡಿದಂತಹ ಯೋಜನೆಗಳನ್ನ ತಿರುಚೋದು ಮಾತ್ರ ಕಲ್ತಿದೆ ಬಿಜೆಪಿ ಸರ್ಕಾರ. ಹೊಸ ಯೋಜನೆಗಳನ್ನ ಯಾವ್ದಾದ್ರು ತಂದಿದ್ಯಾ? ಇಲ್ಲ. ಕಾಂಗ್ರೆಸ್ ಗೌರ್ಮೆಂಟ್ ಏನ್ ತಂತೋ, ಕಾಂಗ್ರೆಸ್ ಪಕ್ಷ ಏನ್ ತಂತೋ ಅದನ್ನ ತಿರುಚುತ್ತಾ ಇದ್ದಾರೆ ಹೊರತು ಏನು ಮಾಡಲಿಲ್ಲ ಅಲ್ವಾ? ಸೊ ನಮ್ಮ ಮನವಿ ಇಷ್ಟೇನೆ, ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಮಹಿಳಾ ವಿರೋಧಿ ಅಲ್ಲ, ಮಹಿಳೆಯರ ಪರ. ಯಾಕಂದ್ರೆ ಆಗ್ಲಿಂದ ಈಗ್ಲಿನವರೆಗೂ ಪಂಚಾಯತ್ ಟು ಪಾರ್ಲಿಮೆಂಟ್ ಕಾನ್ಸೆಪ್ಟ್ ಏನು ದಿವಂಗತ ರಾಜೀವ್ ಗಾಂಧಿ ಅವರ ಕನಸಾಗಿತ್ತು, ಅದು ನನಸಾಗಿದೆ ಕೂಡ. ಪಂಚಾಯತ್ ಏನು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳಲ್ಲಿ 33% ಮೀಸಲಾತಿ ಇದೆ. ಎಲ್ಲರಿಗೂ ಗೊತ್ತಿದ್ದಂಗೆ ಮುಂದಿನ ಹಂತಗಳಲ್ಲಿ ಏನು ರಾಜ್ಯಸಭೆಗಳಲ್ಲಿ, ಲೋಕಸಭೆಗಳಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು. ಇದಕ್ಕೆ ಉದಾಹರಣೆ 2010ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು. ಆಗ ಮಂಡನೆ ಮಾಡಿದಾಗ ಆ ಮಸೂದೆ ಬಿತ್ತು. ಯಾಕೆ ಅಂದರೆ ಒಳ ಮೀಸಲಾತಿ ಬೇಕು ಅಂತೇಳಿ. ಹಾಗಾಗಿ ಅದು ಸ್ಟ್ಯಾಗ್ನೆಂಟ್ ಆಗಿತ್ತು. ಇದನ್ನ ಮುಂದುವರಿಸಿದ್ದಾರೆ. ಇನ್ನೇನು ಕಾಂಗ್ರೆಸ್ ಇದು 2028-29ಕ್ಕೆ ಚುನಾವಣೆ ಬರ್ತಿದೆಯಲ್ಲ, ಏನೋ ಒಂದು ಆಟ ಆಡಬೇಕಲ್ಲ. ನಮ್ಮ ಭಾರತದ ಜನದ ಮೈಂಡ್, ಅದರಲ್ಲೂ ಹೆಣ್ಮಕ್ಕಳ ಮೈಂಡನ್ನು ಗೆಲ್ಲಬೇಕಲ್ಲ, ಅವರ ಮನಸ್ಸನ್ನು ಗೆಲ್ಲಬೇಕಲ್ಲ. ಅದಕ್ಕೋಸ್ಕರ ಈ ಮಹಿಳಾ ರಿಸರ್ವೇಶನ್ ಅಂತ ಇಟ್ಕೊಂಡಿದ್ದಾರೆ. ಹೌದು, ಇದನ್ನ ಇವ್ರು ತಂದ್ರ? ಇವರ ಯೋಜನೆನ ಹೋಗ್ಲಿ ಇದು? ಇವರ ಯೋಚನೆನ ಇದು ಹೋಗ್ಲಿ? ಯಾರ ಯೋಚನೆ ಇದು? ಇವ್ರಿಗೆ ಏನು ಒಂದು ಅಧಿಕಾರ ಇದೆ? ಇದು ಕಾಂಗ್ರೆಸ್ ಗೌರ್ಮೆಂಟ್ ಅಪೋಸ್ ಮಾಡ್ತಿದೆ ಅಂತ ಯಾವ ರೀತಿ ಹೇಳ್ತಾರೆ? ಕಾಂಗ್ರೆಸ್ ಗೌರ್ಮೆಂಟ್ ಯಾವುದೇ ರೀತಿಯಾದಂಥ ಅಪೋಸ್ ಮಾಡಿಲ್ಲ. ಕಾಂಗ್ರೆಸ್ ಪಕ್ಷ ಇದಕ್ಕೆ ಏನಾಗಿದೆ, ಪೂರಕವಾಗಿದೆ. ಕಾಂಗ್ರೆಸ್ ಪಕ್ಷದ ಡಿಮ್ಯಾಂಡ್ ಆಗಲೇ ಹೇಳಿದಂಗೆ ಮಹಿಳಾ ಮೀಸಲಾತಿ 2023ರಲ್ಲಿ ಅಂಗೀಕಾರ ಆದಂಥ ಮಹಿಳಾ ಮೀಸಲಾತಿಯನ್ನು ಯಥಾವತ್ತಾಗಿ ಜಾರಿಗೆ ತರಬೇಕು. ಅದನ್ನು ಡಿಲಿಮಿಟೇಷನ್ ಜೊತೆಗೆ ಲಿಂಕ್ ಮಾಡಬಾರ್ದು. ಮಾಡೋದ್ರಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ. ಮತ್ತೆ ಈ ಏನು 33% ಮಹಿಳಾ ಮೀಸಲಾತಿಯನ್ನು SC ST OBCಗಳಿಗೂ ಕೂಡ ಹಂಚಿಕೆ ಆಗಬೇಕು, ಸಮಾನವಾಗಿ ಹಂಚಿಕೆ ಆಗಬೇಕು ಅಂತ ಕಾಂಗ್ರೆಸ್ ಗೌರ್ಮೆಂಟ್ ಡಿಮ್ಯಾಂಡ್ ಮಾಡ್ತಿದೆ. ಅಷ್ಟೇ, ಮಹಿಳಾ ವಿರೋಧಿ ಅಲ್ಲ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಕಾನ್ಸ್ಟಿಟ್ಯೂಷನ್, ಜೈ ಕಾಂಗ್ರೆಸ್. ರಾಜಶೇಖರ ರೆಡ್ಡಿ ಅಂತ ನಮ್ಮ ಸಿಸ್ಟರ್ ತುಂಬ ಚೆನ್ನಾಗಿ ಹೇಳಿದರು.
ಮಹಿಳಾ ರಿಸರ್ವೇಷನ್ ಬಗ್ಗೆ. ಮಹಿಳಾ ರಿಸರ್ವೇಷನ್ ಅಂದರೆ ಮೊದಲು ನಮ್ಮ ಕರ್ನಾಟಕದಲ್ಲಿ ನಾವು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ. ನಮ್ಮ ಸರ್ಕಾರ, ನಮ್ಮ ಸಿದ್ದರಾಮಯ್ಯನ ಸರ್ಕಾರ ಇವತ್ತು ನಮ್ಮ GPA ಚುನಾವಣೆಯಲ್ಲಿ 50% ಮೀಸಲಾತಿ ಕೊಟ್ಟಿದೆ. ಈಗ ಈ BJPನವರು ಮಾಡ್ತಾ ಇರೋದು ಈ ರಾಜಕಾರಣ ಕೇವಲ ಚುನಾವಣೆ ಬರ್ತಾ ಇದೆ. ಚುನಾವಣೆ ಅಂದರೆ ಈ 5 ರಾಜ್ಯದಲ್ಲಿ ಈಗ ಚುನಾವಣೆ ನಡೀತಾ ಇದೆಯಲ್ಲ, ಅದರಿಂದ ನಾವು ಲಾಭ ಆಗಬೇಕು. ಏಕೆಂದರೆ ಈಗ ಎಲ್ಲ ಸರ್ವೆಗಳಲ್ಲಿ ಅವರು ಬಿದ್ದೋದ್ರು. ಈಗ ಹೆಂಗೆ ಎದ್ದೇಳಬೇಕು, ಅವ್ರದ್ದೇ ಕಾರಣ, ರಾಜಕಾರಣ. ಅದರಿಂದ ನಮ್ಮ ಸಿಸ್ಟರ್ ಮೀನಾಕ್ಷಿ ಹೇಳಿದ್ದವರು 100% ನಮ್ಮ ಮಹಿಳಾ ಮೀಸಲಾತಿ ಬಗ್ಗೆ, ಮಹಿಳಾ ಸಾಧಿಕಾರತೆ ಬಗ್ಗೆ ಎಲ್ಲ ಹೇಳಿದರು. ಇಷ್ಟೇ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಪ್ರತಿಭಟನೆ ನಡೆಸಿದ್ರು, ಅವ್ರ ಜೊತೆ ನಾವು ಕೂಡಿ ಪ್ರತಿಭಟನೆ ನಡೆಸಿದ್ದೀರಿ. ಅವ್ರ ಹೋರಾಟ ಏನಿದೆ ಅದು ನೆರವೇರಬೇಕು ಅನ್ನೋ ನಮ್ಮ ಕೋರಿಕೆ ಎಲ್ಲರದ್ದು. 33% ಅದು ನಮಗೆ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಈ ಹೋರಾಟನ ನಡೆಸ್ತಾ ಇದ್ದೀರಿ. ಇದು ಖಂಡಿತವಾಗ್ಲೂ ಇದಕ್ಕೆ ನ್ಯಾಯ ಸಿಗಲೇಬೇಕು ಅನ್ನೋದು ನಮ್ಮ ಬೇಡಿಕೆ. ಜೈ ಭೀಮ್, ಜೈ ಕರ್ನಾಟಕ.